ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್‌ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಬೇಲೂರಿನ 1430 ಬಗರ್ ಹುಕುಂ ಪ್ರಕರಣ ಸಿಐಡಿಗೆ ವಹಿಸಿರುವುದಕ್ಕೆ ಮಾಜಿ ಸಚಿವ ಬಿ ಶಿವರಾಮ್ ವಿರೋಧ. ಪೊಲೀಸ್ ತನಿಖೆ ಸಾಕು, ಸಿಐಡಿ ತನಿಖೆ ಹಿಂಪಡೆಯುವಂತೆ ಬಿ ಶಿವರಾಮ್ ಒತ್ತಾಯ. ಸಿಐಡಿ ತನಿಖೆಯಿಂದ ರೈತರಲ್ಲಿ ಆತಂಕ ಸೃಷ್ಟಿ, ಪದೇ ಪದೇ ನೋಟಿಸ್ ನೀಡಲಾಗುತ್ತಿದೆ ಎಂದು ಆರೋಪ. ರೈತರನ್ನ ಅಪರಾಧಿಗಳಂತೆ ಬಿಂಬಿಸಬೇಡಿ ಎಂದು ಜಿಲ್ಲಾಡಳಿತಕ್ಕೆ ಮಾಜಿ ಸಚಿವರ ಆಗ್ರಹ. ಮಹಾರಾಜ ಪಾರ್ಕ್ನಲ್ಲಿ ಹಾವಿನೊಂದಿಗೆ ಯುವಕನ ಕಪಿಚೇಷ್ಟೆ. ಪಾರ್ಕ್ನಲ್ಲಿ ಕಾಣಿಸಿಕೊಂಡ ಹಾವನ್ನ ಹಿಡಿದು ಆಟವಾಡಿದ ಯುವಕನ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಸಾರ್ವಜನಿಕರು. ಹಾವಿನೊಂದಿಗೆ ಆಟವಾಡುವುದು ಅಪಾಯಕಾರಿ ಎಂದು ಸಾರ್ವಜನಿಕರ ಎಚ್ಚರಿಕೆ. ಹಾಸನದ ಕವಿನಹಳ್ಳಿ ಬೈಪಾಸ್ ಬಳಿ ರೈಲಿಗೆ ಸಿಲುಕಿ ವೃದ್ಧ ಸಾವು. ರೈಲು ಹಳಿ ದಾಟುವ ವೇಳೆ ಘಟನೆ ನಡೆದಿರಬಹುದೆಂಬ ಶಂಕೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರ ಭೇಟಿ, ಪರಿಶೀಲನೆ. ಮೃತ ವೃದ್ಧರ ಗುರುತು ಪತ್ತೆಗೆ ಪೊಲೀಸರ ಕ್ರಮ. ಘಟನೆ ಕುರಿತು ರೈಲ್ವೆ ಪೊಲೀಸರಿಂದ ತನಿಖೆ ಮುಂದುವರಿಕೆ. ಬೇಲೂರು ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾಗಿರುವ ಬಗರ್ ಹುಕುಂ ಪ್ರಕರಣಗಳ ಪೈಕಿ 1430 ಪ್ರಕರಣಗಳನ್ನು ಸಿಐಡಿ ತನಿಖೆಗೆ ವಹಿಸುವುದರಿಂದ ರೈತರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2016ರಿಂದ 2022ರವರೆಗೆ 2142 ಪ್ರಕರಣಗಳನ್ನು ಬೇಲೂರು ವೃತ್ತ ಪೊಲೀಸರಿಗೆ ತನಿಖೆಗಾಗಿ ವಹಿಸಲಾಗಿತ್ತು. ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದಂತೆ ಪ್ರಕರಣಗಳ ತನಿಖೆ ನಡೆಸಿ ವರದಿ ನೀಡುವಂತೆ ಪೊಲೀಸರಿಗೆ ಸೂಚಿಸಲಾಗಿತ್ತು. ಆದರೆ ಪೊಲೀಸರು ತನಿಖೆಯಲ್ಲಿ ವಿಳಂಬ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಜಿಲ್ಲಾಡಳಿತ ಇದೀಗ ಪ್ರಕರಣಗಳನ್ನು ಸಿಐಡಿಗೆ ವಹಿಸಿದೆ ಎಂದು ಹೇಳಿದರು. ಇವತ್ತು ನಮಗೆ ಸಿಐಡಿ ಅವರು ನಮ್ಮನ್ನು ಕೊಲೆಗಾರರಂತೆ ಪ್ರತಿಬಿಂಬಿಸ್ತಕ್ಕಂಥ ರೀತಿಯಲ್ಲಿ ನೋಟಿಸ್ ಕೊಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ಮೂಲಕ ನಮ್ಮ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಆತಂಕವನ್ನ ಮೊನ್ನೆ ರೈತ ಸಮುದಾಯ ಮತ್ತು ರೈತ ಸಂಘದವರು ಉಸ್ತುವಾರಿ ಸಚಿವರು ರಾಮಚಂದ್ರಪುರಕ್ಕೆ ಬಂದಂತ ಸ್ಥಳದಲ್ಲಿ ಮನವಿಯನ್ನ ಮಾಡಿ ಅವ್ರ ಬೇಡಿಕೆ ಏನು ಅಂದ್ರೆ, ನಮಗೆ ಮೊದಲು ಈ ಸಿಐಡಿಯಿಂದ ಬೇಡ, ಅದು ನಾವು ನ್ಯಾಯಾಲಯ ಆದೇಶ ಮಾಡಿದ್ರೆ ಬೇಡ ಅಂತ ಹೇಳಕ್ಕಾಗಲ್ಲ, ಹೌದಲ್ವಾ? ಕಂಟ್ರೋಲ್ ಉಂಟಾಗತ್ತೆ. ಆದ್ರೆ ಹೈಕೋರ್ಟ್ ಜನತಾ ನ್ಯಾಯಾಲಯ ಎರಡೂ ಸೇರಿ ಬೇಲೂರು ಪೊಲೀಸರಿಂದ ತನಿಖೆ ಮಾಡಿಸಿ ಅಂದಮೇಲೆ ಅದನ್ನ ತ್ವರಿತಗತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ನಂತರ ತಮ್ಮನ್ನೇ ನೋಡ್ತಕ್ಕಂಥ ಒಂದು ಅವಕಾಶವನ್ನ ಬಳಸ್ಕೊತಾ ಇದ್ದೀರಿ. ವಿಶೇಷವಾಗಿ ಈ ಬೇಲೂರು ತಾಲೂಕಿನಲ್ಲಿ ಸಿಐಡಿಗೆ ಒಂದಷ್ಟು ಪ್ರಕರಣಗಳನ್ನು ವಹಿಸಿರ್ತಕ್ಕಂಥದ್ದು ಬಹುಶಃ ಸುದ್ದಿಯಿಂದಲೇ ತಮಗೆಲ್ಲ ತಲುಪಿದೆ ಅಂತ ನಾನು ತಿಳ್ಕೊತೇನೆ. 1430 ಪ್ರಕರಣಗಳು ಸಿಐಡಿಗೆ ಜಿಲ್ಲಾಡಳಿತ ವಹಿಸಿರ್ತಕ್ಕಂಥ ಪರಿಪೂರ್ಣವಾಗಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಪ್ರಕರಣ. ಇದ್ರ ಜೊತೆಗೆ ಒಟ್ಟು ಪೊಲೀಸ್ ತನಿಖೆಗೆ ಸಿಐಡಿಗೆ ಕೊಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು 2142 ಅಕ್ರಮ ಸಕ್ರಮ ಪರಿಪೂರ್ಣ. ಹಾಸನ ನಗರದ ಮಹಾರಾಜ ಪಾರ್ಕ್ನಲ್ಲಿ ಯುವಕನೊಬ್ಬ ಹಾವನ್ನ ಹಿಡಿದುಕೊಂಡು ಅದರೊಂದಿಗೆ ಆಟವಾಡಿ ಕಪಿಚೇಷ್ಟೆ ಮಾಡಿರುವ ಘಟನೆ ನಡೆದಿದೆ. ಪಾರ್ಕ್ನಲ್ಲಿ ಕಾಣಿಸಿಕೊಂಡ ಹಾವನ್ನ ಹಿಡಿದುಕೊಂಡ ಯುವಕ ಅದರೊಂದಿಗೆ ಆಟವಾಡುತ್ತಾ ವಿವಿಧ ರೀತಿಯಲ್ಲಿ ಕಪಿಚೇಷ್ಟೆ ಮಾಡಿದ್ದಾನೆ. ಈ ವೇಳೆ ಸ್ಥಳದಲ್ಲಿದ್ದವರು ಮೊಬೈಲ್ನಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಹಾವಿನೊಂದಿಗೆ ಈ ರೀತಿಯ ವರ್ತನೆ ಅತ್ಯಂತ ಅಪಾಯಕಾರಿ.
ಹಾವು ವಿಷಕಾರಿಯೇ ಅಥವಾ ಇಲ್ಲವೇ ಎಂಬುದು ತಿಳಿಯದೆ ಅದರೊಂದಿಗೆ ಆಟವಾಡುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ. ಸದ್ಯ ಯುವಕನ ಈ ವರ್ತನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಯುವಕನ ಈ ವರ್ತನೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದ್ದು, ಪಾರ್ಕ್ನಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಸುರಕ್ಷಿತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಡಿತಾ ಇದೇ ಖುಷಿಗೆ ಒಂದು ಪ್ರಶಸ್ತಿ. ಹಾಸನ ನಗರದ ಗವನಹಳ್ಳಿ ಬೈಪಾಸ್ ಬಳಿ ರೈಲಿಗೆ ಸಿಲುಕಿ ವೃದ್ಧರೊಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ವೃದ್ಧರಿಗೆ ಸುಮಾರು 78 ವರ್ಷ ವಯಸ್ಸಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ರೈಲು ಹಳಿ ದಾಟುವ ವೇಳೆ ಈ ಘಟನೆ ಸಂಭವಿಸಿದೆ ಅಥವಾ ಬೇರೆ ಯಾವುದಾದರೂ ಕಾರಣವಿದೆ ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ವೃದ್ಧರ ಗುರುತು ಪತ್ತೆ ಹಾಗೂ ಘಟನೆಗೆ ನಿಖರ ಕಾರಣ ತಿಳಿಯಲು ರೈಲ್ವೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕತ್ತಿಲ್ಲ ಅಣ್ಣ, ಕತ್ತು ಜೋಡಿಸಿರೋದು ಗೊತ್ತೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಐ ಹಾಗೂ ಸೆಟಲ್ಮೆಂಟ್ ಹೆಸರಿನಲ್ಲಿ ಪತ್ರಿಕೋದ್ಯಮ ನಡೆಸುವವರ ಹಾವಳಿ ಹೆಚ್ಚಾಗುತ್ತಿದ್ದು, ಇಂಥವರನ್ನ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ನಿರ್ಲಕ್ಷಿಸಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಆರ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಿಜಿಟಲ್ ಕ್ರಾಂತಿ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಪತ್ರಿಕೋದ್ಯಮವು ತೀವ್ರ ಬದಲಾವಣೆ ಮತ್ತು ಸವಾಲುಗಳನ್ನು ಎದುರಿಸುತ್ತಿದೆ ಎಂದರು. ಸುಳ್ಳು ಸುದ್ದಿಗಳ ಹಾವಳಿ, ವೇಗವಾಗಿ ಸುದ್ದಿ ತಲುಪಿಸುವ ಧಾವಂತ ಹಾಗೂ ವಸ್ತುನಿಷ್ಠತೆ ಮತ್ತು ವಿಶ್ವಾಸಾರ್ಹತೆಯ ಕೊರತೆ ಪತ್ರಿಕೋದ್ಯಮಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರತಿಯೊಬ್ಬ ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಂಡು ಸುದ್ದಿ ಸಿದ್ಧಪಡಿಸುವ ಮುನ್ನ ಅದರ ಮೂಲ ಸತ್ಯವನ್ನು ಪರಿಶೀಲಿಸುವುದು ಅತ್ಯಗತ್ಯ ಎಂದು ಹೇಳಿದರು. ನಾವು 4ನೇ ಅಂಗ ಅಂತ ಹೇಳಿ ಸ್ವಯಂ ಘೋಷಣೆ ಮಾಡಿಕೊಂಡು ಬಂದದ್ದು. ಅದಕ್ಕೆ ಅವರ ಸಂವಿಧಾನದ ನಿಯಮಗಳಿವೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗವನ್ನು 4ನೇ ಅಂತ ನಾವೇ ಹೇಳಿಕೊಡ್ತೀವಿ. ಈಗ ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಇವೆಲ್ಲ ನಂಬಿಕೆ ಕಳ್ಕೊಳ್ಳುವಂಥ ಹಂತಕ್ಕೆ ಬಂದಿರ್ತದೆ. ಇವತ್ತು ನ್ಯಾಯಾಂಗ ಒಂದೇ ನಮಗೆ ನಂಬಿಕೆಯನ್ನು ಉಳಿಸುವಂತಹ, ನಾವು ನಂಬುವಂತಹ ಕ್ಷೇತ್ರಕ್ಕೆ ಬಂದು ನಿಂತಿದ್ದೇವೆ. ಒಬ್ಬ ಪತ್ರಕರ್ತನಾಗಿ ಪತ್ರಿಕಾ ರಂಗವೂ ಕೂಡ ಇವತ್ತು ನಂಬಿಕೆಯನ್ನು ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ನಾನು ಒಂದು 4 ಉದಾಹರಣೆಗಳನ್ನು ಮೊನ್ನೆ ಕೊಟ್ಟೆ. ನಮ್ಮ ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡರು ಹೇಳ್ತಿದ್ದೆ, ನಾವೆಲ್ಲ ಬರಿಗಾಲದಲ್ಲಿ ಪತ್ರಿಕೆಯನ್ನು ಹಂಚಿಕೊಂಡು, ಪತ್ರಿಕೆ ಮಳೆಯನ್ನು ಜೋಡಿಸ್ಕೊಂಡು ಪತ್ರಿಕೋದ್ಯಮಕ್ಕೆ ಬಂದವರು.
ಒಂದು ಹಂತದಲ್ಲಿದ್ದೇವೆ. ಅದೇ ರೀತಿ ಪತ್ರಿಕಾ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದು ಉನ್ನತ ವ್ಯಾಸಂಗವನ್ನು ಮಾಡಿ ಪತ್ರಿಕೋದ್ಯಮ ಬಂದವರು ಇವತ್ತು ಮನೆ ಪತ್ರಿಕೋದ್ಯಮ ಮಾಡ್ತಾ ಇದ್ದಾರೆ. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಮಾತನಾಡಿ, ಯಾವುದೇ ವ್ಯಕ್ತಿ, ಪಕ್ಷ ಅಥವಾ ವಿಚಾರದ ಪರವಾಲತೆ ಘಟನೆಯನ್ನ ಇದ್ದಂತೆ ಜನರಿಗೆ ತಲುಪಿಸುವುದು ಪತ್ರಕರ್ತರ ಕರ್ತವ್ಯ. ಸಮಾಜದ ಶಾಂತಿ, ಸೌಹಾರ್ದತೆ ಮತ್ತು ಪ್ರಗತಿಗೆ ಪೂರಕವಾಗುವ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಕೂಡ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲೂ ಕೂಡ ನಾವು 2 ಲಕ್ಷವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ 10 ಲಕ್ಷವನ್ನು ನಾವು ಕ್ಷೇಮಾಭಿವೃದ್ಧಿಗೆ ಇಡಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಗಣ್ಯರು ಮತ್ತು ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಸಹಾಯ ಮಾಡಬೇಕಂತ ಕೇಳ್ತೀವಿ. ಕಾರಣ ಇಷ್ಟೇ, ನಮ್ಮ ಪತ್ರಕರ್ತರು ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಸಂಘದಿಂದ ಯಾವುದೇ ರೀತಿಯ ಸಹಾಯವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದು ಕ್ಷೇಮಾಭಿವೃದ್ಧಿ ಅಂತ ಇದ್ದರೆ ಪತ್ರಕರ್ತರ ಕುಟುಂಬಕ್ಕೆ ಅದು ಸಹಾಯ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಂತ ನಮ್ಮ ಜಯಕರ್ನಾಟಕ ಸಂಘಟನೆಯ ತಾಲೂಕಾಧ್ಯಕ್ಷರಾದಂಥ ಉದ್ಯಮಿ ಗ್ರಾನೈಟ್ ರಾಜಶೇಖರ್ ಮಾತನಾಡಿ, ಸತ್ಯವನ್ನ ಹುಡುಕಿ ವರದಿ ಮಾಡುವ ಪತ್ರಕರ್ತರ ಸಂಖ್ಯೆ ಕ್ಷೀಣಿಸುತ್ತಿರುವುದು ವಿಷಾದನೀಯ. ದೃಶ್ಯ ಮಾಧ್ಯಮಗಳು ವೈಭವೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಸೂಕ್ಷ್ಮ ವಿಚಾರಗಳನ್ನು ಪ್ರಚೋದನಾತ್ಮಕವಾಗಿ ಬಿತ್ತರಿಸುವ ಪ್ರವೃತ್ತಿ ಕಂಡುಬರುತ್ತಿದೆ. ತಾಲೂಕು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಇರುವುದಾಗಿ ಅಧ್ಯಕ್ಷ ಬಿಬಿ ಶಿವರಾಜ್ ತಿಳಿಸಿದ್ದಾರೆ. ಆದರೆ ಪತ್ರಕರ್ತರ ಆರೋಗ್ಯ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಈ ನಿಧಿಯನ್ನ ಕನಿಷ್ಠ 25 ಲಕ್ಷಕ್ಕಿಂತ ಹೆಚ್ಚು ಮಾಡಲು ಪ್ರಯತ್ನಿಸಬೇಕು. ಈ ನಿಟ್ಟಿನಲ್ಲಿ ತಾವು 1,11,000 ದೇಣಿಗೆ ನೀಡುವುದಾಗಿ ಘೋಷಿಸಿದರು. ಸೂಕ್ಷ್ಮವಾಗಿ ನಮ್ಮ ಅಣ್ಣನಗೌಡರು ಹೇಳಿದ್ದಾರೆ. ನಮ್ಮ ಅಣ್ಣನಗೌಡರು ಯಾವಾಗಲೂ ಅವ್ರ ಪತ್ರಿಕೆನ ಪ್ರತಿನಿತ್ಯ 4 ದಿವಸ 1 ಗಂಟೆ 1ರಲ್ಲಿ ಹೋಗಲ್ಲ. ಆದರೂ ಅವ್ರ ಪತ್ರಿಕೆ ತಪ್ಪು ಬರ್ತಾ ಇರ್ತಾರೆ. ಇವತ್ತು ಅವ್ರು ತಪ್ಪು ಬಂದಿದೆ, ಹೋಗಿ ಮಾಡಿ ಹೇಳ್ತಾ ಇರ್ತೀನಿ ನಾನು. ಯಾಕೆ ಅಂದರೆ ನೀವು ಹೇಳಿದ್ರೀಗ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವು 3 ದಾರಿ ತಪ್ಪಿವೆ. ಸರಿಯಾದ ದಾರಿ ತಪ್ಪಿದಂಥ 3 ಅಂಗಗಳನ್ನ ಸರಿ ದಾರಿ ತರುವಂಥ ಕೆಲಸ ಮಾಡುವಂಥ ಶಿಕ್ಷಕರು ಯಾರಪ್ಪ ಅಂದರೆ ಇವರು ಪತ್ರಿಕಾರಂಗ. ಇವತ್ತು ಯಾವುದೇ ಗಲ್ಲಿಗೆ ಎರದೇ ಇದ್ರೆ ಪೆಲ್ಲಿಗೆ ಎರುತ್ತೆ ಸರ್ಕಾರ, ನಿಮಗೆ ಗೊತ್ತಿರಲಿ. ಅಂಥ ಕೆಲಸನ ಪತ್ರಕರ್ತರು ಮಾಡ್ತಾರೆ. ಆದರೆ ಇವತ್ತ ಅದು ಪಾರದರ್ಶಕವಾಗಿಲ್ಲ. 30-40 ವರ್ಷದ ಹಿಂದೆ ಸತ್ಯನ ಹುಡುಕಿಕೊಂಡು ಬರೀತಿದ್ರು ಪತ್ರಕರ್ತರು. ಇವತ್ತ ನಾವು ಸತ್ಯ ಬರೆಯನ್ನು ನಾವು ಹುಡುಕಬೇಕಾಗಿದೆ. ಯಾಕೋ ಏನೋ ಗೊತ್ತಿಲ್ಲ, ನಿಷ್ಪಕ್ಷಪಾತವಾಗಿ ಯಾವುದೇ ಭಯ ಇಲ್ಲಿರದೆ ಸತ್ಯನ ಬರೆದ್ರೆ ಯಾವತ್ತೂ ಆ ಪತ್ರಕರ್ತಿಗೆ ಜಯ ಸಿಗುತ್ತೆ. ಇವತ್ತು ಸತ್ಯ ಬರೆಯೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಂಥ ಪತ್ರಕರ್ತರು ಈ ಪತ್ರಿಕೆ ರಂಗದಲ್ಲಿದ್ದರೆ ಪತ್ರಿಕೆಗೆ ಒಂದು ಅವಮಾನ, ಪತ್ರಿಕಾ ರಂಗಕ್ಕೆ ಒಂದು ಅವಮಾನ. ನಾನೇ ಆಗಿರಲಿ, ನಮ್ಮ ಅಪ್ಪ ಆಗಿರಲಿ, ನನ್ನ ಹೆಂಡತಿ ಆಗಿರಲಿ, ನನ್ನ ಮಕ್ಕಳಾಗಿರಲಿ, ಯಾವನೇ ತಪ್ಪು ಮಾಡಿರೋ ದಂಡಿಸುವಂಥ ಕೆಲಸನ ಪತ್ರಿಕೆ ರಂಗ ಮಾಡಬೇಕು. ಆದರೆ ಇವತ್ತು ದಿನಗಳು ಮಾಡ್ತಾ ಇಲ್ಲ. ಓದಲಿಕ್ಕೆ ಪತ್ರಿಕೆ ಜಾಸ್ತಿ ಹೆಚ್ಚಾಗಿದೆ. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಸಮಾಜ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ತರವಾಗಿದೆ. ಪತ್ರಕರ್ತರ ಬರಹ ಪ್ರಜಾಪ್ರಭುತ್ವದ ಗಟ್ಟಿ ಧ್ವನಿಯಾಗಿ ನಿಲ್ಲುತ್ತದೆ. ತಪ್ಪು ಯಾರೇ ಮಾಡಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಅವರನ್ನ ಸರಿದಾರಿಗೆ ತರುವ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ ಎಂದರು. ಶಾಶ್ವತ ನೀವು ಬರೀತಕ್ಕಂತಹ ಒಂದು ಪದ ಇದೆಯಲ್ಲ, ವೈಟ್ ಅಂಡ್ ಬ್ಲ್ಯಾಕ್, ಇದು ನಿಜವಾಗ್ಲೂ ಸಹ ಇದು ಸಂವಿಧಾನವನ್ನು ಬರೆಯುತ್ತೆ, ಪ್ರಜಾಪ್ರಭುತ್ವದ ಆಗುವಗಳನ್ನು ಬರೆಯುತ್ತೆ. ನಿಮ್ಮ ಪೆನ್ನು ಪೇಪರ್ ಇರ್ತಕ್ಕಂಥ ಇದು ಒಬ್ಬ ಜಡ್ಜು ಸಹ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಸಹ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲ. ಸಮಾಜವನ್ನು ತೀರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು ಸಹ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲ. ಚಿತ್ರಗಳು ಬರ್ಬೋದು, ಹೋಗ್ಬೋದು. ಏನೋ ಇವತ್ತು ಮೊಬೈಲ್ ಇದೆ, ಏನೋ ಸ್ಟೋರ್ ಮಾಡಿರ್ತಾರೆ, ಅದನ್ನು ಮತ್ತೆ ರಿಪೀಟ್ ಮಾಡ್ಬೋದು. ಆದರೆ ಶಾಶ್ವತವಾದಂಥ ಪತ್ರಿಕೆಗಳಿದೆಯಲ್ಲ, ಇದಕ್ಕೆ ಮಹತ್ತರವಾದಂತಹ ಒಂದು ಜವಾಬ್ದಾರಿ ಇದೆ. ಸಮಾಜವನ್ನು ತೀರ್ತಕ್ಕಂಥ, ನನ್ನಂತರವನ್ನು ಸರಿದಾರಿಗೆ ಕೊಂಡೊಯ್ತಕ್ಕಂಥ, ತಪ್ಪು ಯಾರು ಮಾಡಿದ್ರು ತಪ್ಪೆ, ಆ ತಪ್ಪನ್ನು ತಿರ್ತಕ್ಕಂಥ ಇದಿದೆ. ಬಹುಶಃ ನನಗನ್ಸುತ್ತೆ ಒಂದಿಷ್ಟು ಸಣ್ಣ ಪುಟ್ಟ ಗೊಂದಲಗಳು ಇನ್ನೊಂದು ಇದೆ, ಪತ್ರಿಕಾ ರಂಗದಲ್ಲೂ ಇದೆ. ಆದರೆ ಒಂದಿಷ್ಟು
ಒಂದಿಷ್ಟು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಬೇಲೂರು ತಾಲೂಕು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂದ್ರೆ ಎಲ್ಲರೂ ಸಹ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಸರಿ ಹೋಗಲ್ಲ. ನಾವು ಸತ್ಯವನ್ನ ಒಂದಿಷ್ಟು ಹೇಳ್ಬೇಕಾಗುತ್ತೆ, ಇರ್ಬೋದು ಅನಿವಾರ್ಯ ಕಾರಣಗಳಿಂದ ಗೊತ್ತಲ್ಲ ಅಂದ್ರೆ ಯಾವತ್ತೂ ಯಾರೋ ಅವ್ರ ಮೇಲೆ ಹೇಳ್ಕೊಳ್ಳಲ್ಲ. ಬಹುಶಃ ಅಂತಕ್ಕಂಥದ್ದನ್ನ ಇದು ಮಾಡ್ತಾರೆ, ಅವರ ವರದಿ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಯಾವ ಪತ್ರಕರ್ತರು ಸಹ ನೇರವಾಗಿ ಇದೀಗಾಗಿದೆ ಅಂತಕ್ಕಂಥದ್ದು ಹೇಗೆ ಹೇಳ್ತಾರೆ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಅದು ಪೂರ್ವ ತಯಾರಿ, ಅದು ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ. ಆ ಥರದ್ದನ್ನ ಒಂದು ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮ ಬೇಲೂರು ತಾಲೂಕಲ್ಲಿ ಪತ್ರಕರ್ತರ ದಿನಾಚರಣೆ. ಬಹುಶಃ ಪತ್ರಕರ್ತರು ಅಂದರೆ ನಮ್ಮ ಜಿಲ್ಲೆಯ ಸಂಪರ್ಕ ಮದನಗೌಡರು ಮತ್ತು ನಮ್ಮ ಕೆಂಚೇಗೌಡರು, ನಮ್ಮ ರವಿ ನಾಟಕೂರವರು, ಶಿವಾನಂದ ತಗಡೂರು, ಇವರು ನನಗೆ ಹಿಂದಿನಿಂದ ಸುಮಾರು 20 ವರ್ಷದ ನಿಕಟ ಸಂಪರ್ಕ. ಬಹುಶಃ ಇವತ್ತು ರಾಜ್ಯದಲ್ಲಿ ಒಂದು ಸಂದೇಶವನ್ನು ಕೊಡಬೇಕು, ಸಂದೇಶವನ್ನು ಕೊಡಲಿಕ್ಕೆ ಯಾವ ಜಿಲ್ಲೆ ಪೂರಕವಾಗಿದೆ ಅಂದರೆ ಅದು ನಮ್ಮ ಹಾಸನ ಜಿಲ್ಲೆ ಅಂತಕ್ಕಂಥದ್ದನ್ನು ಬಹುಶಃ ನನಗನ್ಸುತ್ತೆ ಬೇರೆ ಬೇರೆ ಜಿಲ್ಲೆಗಳ ಗೊಂದಲ ಇದೆ. ಮಾಜಿ ಸಚಿವ ಬೇಶಿವರಾಮ್ ಮಾತನಾಡಿ, ಸಮಾಜದ ಹುಳುಕುಗಳನ್ನು ಹೊರತೆಗೆದು ವ್ಯವಸ್ಥೆಯನ್ನ ಸರಿದಾರಿಗೆ ತರುವಲ್ಲಿ ಪತ್ರಕರ್ತರ ಪಾತ್ರ ನಿರ್ಣಾಯಕವಾಗಿದೆ. ಮಾಧ್ಯಮವನ್ನ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದು ಕರೆಯಲಾಗುತ್ತಿದ್ದು, ಅದರೊಂದಿಗೆ ಸಾಮಾಜಿಕ ಜವಾಬ್ದಾರಿಯೂ ಇದೆ. ಸಮಾಜದ ಲೋಪದೋಷಗಳನ್ನು ತಿದ್ದುವ ನಿಟ್ಟಿನಲ್ಲಿ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕು. ತಾಲೂಕು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಗೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದರು. ರಾಜ್ಯ ಪತ್ರಕರ್ತರ ಸಂಘದ ನಿರ್ದೇಶಕ ಕೆಪಿಎಸ್ ಪ್ರಮೋದ್ ಮಾತನಾಡಿ, ಬೇಲೂರು ಸಂಘದ ಉಸ್ತುವಾರಿಯಾಗಿ ಮೊದಲ ಸಭೆಯಲ್ಲಿ ಅಧ್ಯಕ್ಷ ಬಿಬಿ ಶಿವರಾಜ್ ಅವರು ಸಂಘದ ಮುಂಗಡ ಪತ್ರವನ್ನು ಅಚ್ಚುಕಟ್ಟಾಗಿ ಮಂಡಿಸಿದರು. ಅವರ ಆಶಯದಂತೆ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಯನ್ನ 30 ಲಕ್ಷಕ್ಕೂ ಹೆಚ್ಚು ಸಂಗ್ರಹಿಸುವ ವಿಶ್ವಾಸ ಇದೆ ಎಂದರು. ಜಿಲ್ಲಾ ಉಸ್ತುವಾರಿಗಳನ್ನ, ತಾಲೂಕು ಉಸ್ತುವಾರಿಗಳನ್ನ ನೇಮಕ ಮಾಡ್ತಾ ಬಂದರು. ನನಗೆ ಮದನಗೌಡರು, ಕೆಂಚೇಗೌಡರು ಬೇಲೂರಿನ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿದಾಗ ತುಂಬ ಅತೀವ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಬೇಲೂರಿನ ಪತ್ರಕರ್ತರುಗಳನ್ನ ನೋಡಿದಾಗ ಅವರಲ್ಲಿರ್ತಕ್ಕಂಥ ಒಗ್ಗಟ್ಟು, ಕಾರ್ಯಶೀಲತೆ ಎಲ್ಲನೂ ನೋಡಿದಾಗ ಒಳ್ಳೆ ತಾಲೂಕು ಸಿಕ್ಕಿದೆಯಪ್ಪ ಅಂತಕ್ಕಂಥ ಮೊದಲ ಅನುಭವನ ಬಂತು. ತದನಂತರದಲ್ಲಿ ನಾನು ಮೊದಲನೇ ಮೀಟಿಂಗಲ್ಲಿ ಅವರ ಸರ್ವ ಸದಸ್ಯರ ಸಭೆಯಲ್ಲಿ ಪಾಲ್ಗೊಂಡಾಗ ಶಿವರಾಜ್ ಅವರು ಅವತ್ತಿನ ಆ ವರ್ಷದ ಲೆಕ್ಕಪತ್ರವನ್ನು ಮಂಡಿಸಿದರು. ಎಷ್ಟು ಅತ್ಯುತ್ತಮವಾಗಿತ್ತು ಆ ಲೆಕ್ಕಪತ್ರ ಮಂಡನೆ ಅಂತ ಹೇಳಿದ್ರೆ ಬಹುಶಃ ಯಾವ ತಾಲೂಕಿನ ಪತ್ರಕರ್ತರ ಸಂಘಗಳಲ್ಲೂ ಕೂಡ ಆ ಥರದ ಒಂದು ಲೆಕ್ಕಾಚಾರವನ್ನು ಸಾರ್ವಜನಿಕವಾಗಿ ಮಂಡಿಸಿದ್ದನ್ನು ನೋಡಿದೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ಶಿವರಾಜ್ ಅವರು ಪಾರದರ್ಶಕತೆಯಿಂದ ಲೆಕ್ಕಪತ್ರವನ್ನು ಮಂಡಿಸಿದರು. ಮದರ್ ತೆರೇಸಾ ಅವರು ಒಂದು ಮಾತನ್ನು ಹೇಳ್ತಾರೆ, ಪ್ರಾರ್ಥಿಸುವ ತುಟಿಗಳಿಗಿಂತ ದಾನ ನೀಡುವ ಕೈಗಳು ಮೇಲು ಅಂತ ಹೇಳಿ. ಹೆಲ್ಪಿಂಗ್ ಹ್ಯಾಂಡ್ಸ್ ಇಸ್ ಮಚ್ ಬೆಟರ್ ದೆನ್ ಟ್ರೈನಿಂಗ್ ಲಿಪ್ಸ್ ಅಂತ. ಇವತ್ತು ಶಿವರಾಜ್ ಅವರು ಏನು ಮನವಿಯನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಕ್ಷೇಮಾಭಿವೃದ್ಧಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಹಾರೈಸುವುದರ ಜೊತೆಗೆ ಎಲ್ಲರೂ ಕೂಡ ಅತ್ಯುತ್ತಮವಾದ 1 ಲಕ್ಷ, 2 ಲಕ್ಷ ಮತ್ತೆ ಸುರೇಶ್ ಅವರು 3 ಲಕ್ಷ ರೂಪಾಯಿಗಳನ್ನ ಎಲ್ಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಶಿವರಾಜ್ ಅವರು 10 ಲಕ್ಷ ಹೇಳಿದ್ರು, ರಾಜಶೇಖರ್ ಅವರು 25 ಲಕ್ಷ ಮಾಡಬೇಕು ಅಂತ ಹೇಳಿದ್ರು. ಬಹುಶಃ ಶಿವರಾಜ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಪತ್ರಕರ್ತರ ಕಾರ್ಯದರ್ಶಿ ಇರ್ಬೋದು, ಖಜಾಂಚಿಗಳಿರ್ಬೋದು, ಅವ್ರಿಗೆ ಏನು ತಂಡ ಇದೆ, ಖಂಡಿತ 25 ಲಕ್ಷ ರೂಪಾಯಿಗಳನ್ನ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗೆ ಖಂಡಿತ ಇದೆ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ, ಬೇಲೂರು ಪತ್ರಕರ್ತರ ಸಂಘ ಹಿಂದಿನಿಂದಲೂ ಉತ್ತಮ ಹೆಸರು ಪಡೆದುಕೊಂಡು ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ತಾವು ಸಂಘದ ಜವಾಬ್ದಾರಿ ವಹಿಸಿಕೊಂಡಿದ್ದು ಜಿಲ್ಲಾ ಹಾಗೂ ತಾಲೂಕು ಹಿರಿಯ ಪತ್ರಕರ್ತರ ಮಾರ್ಗದರ್ಶನದಲ್ಲಿ ಸಂಘವನ್ನ ಮುನ್ನಡೆಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಮಂಡಳಿಗೆ ಆಯ್ಕೆಯಾದ ರವಿ ನಾಕಲಗೂಡು, ಪಿಎ ಶ್ರೀನಿಧಿ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ದೀಪು, ಸಂತೋಷ್ ಮತ್ತು ಮಹೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ, ಖಜಾಂಚಿ ಲೋಹಿತ್, ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್, ತಹಶೀಲ್ದಾರ್ ಶ್ರೀಧರ ಕಂಕನವಾಡಿ, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಪಿಎಸ್ಐ ರೇವಣ್ಣ, ಆರ್ವಿ ಕನ್ವೆನ್ಷನ್ ಹಾಲ್ ಮಾಲೀಕ ರವೀಂದ್ರ, ಕೆಡಿಪಿ ಸದಸ್ಯೆ ಸೌಮ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ನಗರದ ಸಂತೆಪೇಟೆ ಸಮೀಪದ ಒನ್ ವೇ ರಸ್ತೆಯಲ್ಲಿ ಯೂಟರ್ನ್ ತೆಗೆದುಕೊಳ್ಳಬಾರದು ಎಂಬ ಸೂಚನಾ ಫಲಕ ಅಳವಡಿಸಿದ್ದರೂ ವಾಹನ ಸವಾರರು ಅದನ್ನು ಲೆಕ್ಕಿಸದೆ ಯೂಟರ್ನ್ ತೆಗೆದುಕೊಳ್ಳುತ್ತಿರುವುದು ಅಪಾಯಕ್ಕೆ ಆಹ್ವಾನ ನೀಡುವಂತಾಗಿದೆ. ರಸ್ತೆ
ರಸ್ತೆಯಲ್ಲಿ ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತಿದ್ದು, ಸೂಚನಾ ಫಲಕವಿದ್ದರೂ ಕೆಲವರು ನಿಯಮ ಉಲ್ಲಂಘಿಸಿ ಏಕಾಏಕಿ ಯೂಟರ್ನ್ ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಎದುರಿನಿಂದ ಬರುವ ವಾಹನಗಳಿಗೆ ಅಪಾಯ ಎದುರಾಗುತ್ತಿದ್ದು, ಯಾವುದೇ ಕ್ಷಣದಲ್ಲಾದರೂ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಸಂಚಾರ ಪೊಲೀಸರು ಈ ಬಗ್ಗೆ ಸೂಕ್ತ ಗಮನ ಹರಿಸದಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಸಂಚಾರ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಚನಾ ಫಲಕಗಳನ್ನು ಉಲ್ಲಂಘಿಸುವ ವಾಹನ ಸವಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಪಘಾತ ಸಂಭವಿಸುವ ಮುನ್ನವೇ ಅಗತ್ಯ ಸುರಕ್ಷಿತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮನಸ್ಸಿದ್ದರೆ ಮಾರ್ಗ, ಕೈಕಟ್ಟಿ ಕುಳಿತರೆ ಏನನ್ನು ಸಾಧಿಸಲಾರದು ಎಂಬ ನುಡಿಯಂತೆ ಇಲ್ಲೊಬ್ಬ ಗ್ರಾಮೀಣ ಪ್ರದೇಶದ 28 ವಯಸ್ಸಿನ ಹುಡುಗ 1 ಎಕರೆ ಜಮೀನಿನಲ್ಲಿ ಸುಮಾರು 1500 ನಾಟಿ ಕೋಳಿಗಳನ್ನು ಸಾಕಿ ಉದ್ಯೋಗ ವಂಚಿತ ಹುಡುಗರಿಗೆ ಮಾದರಿಯಾಗಿದ್ದಾನೆ. ಇಂದು ಕೇವಲ ಹಳ್ಳಿ ಜನರ ಸಾಂಪ್ರದಾಯಿಕ ಉದ್ಯೋಗವಾಗಿ ಉಳಿದಿಲ್ಲ. ಶ್ರಮವಹಿಸಿ ಕೆಲಸ ಮಾಡುವ ಛಲವಿದ್ದರೆ ಯುವಕರು ಈ ಕ್ಷೇತ್ರದಲ್ಲಿ ಕೋಟಿಗಟ್ಟಲೆ ಲಾಭ ಗಳಿಸಿ ಯಶಸ್ವಿ ಉದ್ಯಮಿಯಾಗಬಹುದು ಎಂಬುದನ್ನು ಈ ಯುವಕ ಸಾಬೀತುಪಡಿಸಿದ್ದಲ್ಲದೆ ಹೈನುಗಾರಿಕೆಯಲ್ಲಿ ಯುವಕನೊಬ್ಬ ತನ್ನ ಬದುಕು ಕಟ್ಟಿಕೊಂಡ ಯಶೋಗಾಥೆ ಇದಾಗಿದೆ. ಆಲೂರು ತಾಲೂಕಿನ ಗುಡ್ಡೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜನ್ನಾಪುರ ತಿಮ್ಮನಹಳ್ಳಿ ಗ್ರಾಮದ ಪ್ರವೀಣ್ ಎಂಬ ಹಳ್ಳಿಯ ಯುವಕನೊಬ್ಬ ನಗರದಲ್ಲಿ ಸಣ್ಣ ಕೆಲಸ ಮಾಡುತ್ತಿದ್ದನು. ಕಡಿಮೆ ಸಂಬಳ ಮತ್ತು ನೆಮ್ಮದಿ ಇಲ್ಲದ ಜೀವನ ಬೇಸರವೆನಿಸಿ ಆಗ ತಮ್ಮ ಸ್ವಂತ ಊರಿಗೆ ಮರಳಿ ಹೈನುಗಾರಿಕೆ ಆರಂಭಿಸಲು ತೀರ್ಮಾನ ಮಾಡಿ ಕೇವಲ 2 ಲಕ್ಷ ಬಂಡವಾಳ ಹೂಡಿಕೆ ಮಾಡಿ ಸಣ್ಣದಾಗಿ ಉದ್ಯಮ ಶುರು ಮಾಡಲು ಆರಂಭಿಸಿದ ಯುವಕ ಇಂದು 10 ಲಕ್ಷಕ್ಕೂ ಹೆಚ್ಚು ಆದಾಯ ಪಡೆದುಕೊಳ್ಳುವ ಹಂಬಲದಲ್ಲಿದ್ದಾನೆ. ಸಂದರ್ಭದಲ್ಲಿ ಪ್ರವೀಣ್ ಮಾತನಾಡಿ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಕೆಲಸ ಮಾಡಿದರೂ ನೆಮ್ಮದಿ ಇರಲಿಲ್ಲ. ಅಪ್ಪ ಅಮ್ಮನ ಬಿಟ್ಟು ಬಂದೆ ಎಂಬ ಕೊರಗು ನನ್ನಲ್ಲಿ ಕಾಡುತ್ತಿತ್ತು. ಹಾಗೂ ನೆಮ್ಮದಿಯಾಗಿ ಕೆಲಸ ಮಾಡಲು ಆಸಕ್ತಿ ಇರಲಿಲ್ಲ. ಎತ್ತ ವ್ಯವಸಾಯ ಮಾಡಿ ಆರಂಭ ಮಾಡಲು ಹೆಚ್ಚು ಜಮೀನು ಇಲ್ಲ. ಆದರೂ ಏನಾದರೂ ಮಾಡಿ ಉದ್ಯೋಗ ಆರಂಭಿಸಬೇಕು ಎಂಬ ಆಲೋಚನೆ ನನ್ನಲ್ಲಿತ್ತು. ಮನೆಗೆ ಬಂದ ನಂತರ ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಚಿಕ್ಕದಾಗಿ ಆರಂಭಿಸಿದೆ. ನಂತರ 2 ಲಕ್ಷ ಹಾಕಿ ನಾಟಿ ಮರಿಗಳನ್ನು ತಂದು ಸಾಕಿ 2-3 ಬಾರಿ ಒಳ್ಳೆಯ ಮೊತ್ತಕ್ಕೆ ಕೊಟ್ಟು ಇದನ್ನೇ ಮುಂದುವರಿಸಿದರೆ ಲಾಭ ಹೆಚ್ಚು ಎಂದು ಮುಂದುವರಿಸಿದೆ. ಈಗ ಇದೇ ವೃತ್ತಿಯಾಗಿದ್ದು ನಾಟಿ ಕೋಳಿಯನ್ನ ಕೊಳ್ಳಲು ಬೇರೆ ಊರು ಜಿಲ್ಲೆಗಳಿಂದ ಆಗಮಿಸುತ್ತಿದ್ದಾರೆ. ಕಡಿಮೆ ಜಮೀನು, ಕೈಯಲ್ಲಿ ಕೆಲಸವಿಲ್ಲದ ಯುವಕರಿಗೆ ಹೇಳುವುದು ಒಂದೇ, ಹೈನುಗಾರಿಕೆ ತಮ್ಮ ಕೈ ಹಿಡಿಯುತ್ತದೆ. ಯಾರಾದರೂ ಈ ಉದ್ಯೋಗ ಆರಂಭಿಸಲು ಆಸಕ್ತಿ ಇರುವವರು ಹಾಗೂ ಉದ್ಯೋಗ ವಂಚಿತ ಯುವಕರಿಗೆ ಹೈನುಗಾರಿಕೆ ತರಬೇತಿ ನೀಡುತ್ತೇನೆ ಎಂದರು. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ, AC ಕೆಲಸ ಮಾಡ್ತಾ ಇದ್ದೆ. ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಯಾವುದೇ ರೀತಿ ನಮಗೆ ಜಾಸ್ತಿ ಪ್ರಾಫಿಟ್ ಏನು ಬರ್ತಾ ಇರಲಿಲ್ಲ. ಕಡಿಮೆ ಸಂಬಳ ಇರೋದ್ರಿಂದ ನಾನು ಊರಿಗೆ ಬಂದೆ. ಊರಲ್ಲಿ ಏನಾದರೂ ನಂದು 1 ಎಕರೆ ಜಮೀನಿದೆ. 1 ಎಕರೆ ಜಮೀನಲ್ಲಿ ನಾನು ಕೋಳಿ ಸಾಗಾಣಿಕೆ ಮಾಡಿದ್ದೀನಿ. ಕೋಳಿ ಸಾಗಾಣಿಕೆ ಮಾಡಿ ನನಗೆ ಒಂದು ಸ್ವಲ್ಪ ಕೋಳಿಲಿ ಇದ್ರಾಗೆ ಒಂದು ಸ್ವಲ್ಪ ಪ್ರಾಫಿಟ್ಟು ಇದೆ ಅಂತ ಅನ್ನಿಸ್ತು. ಬೆಂಗಳೂರಿಗಿಂತ ಹೆಚ್ಚಾಗಿ ಇಲ್ಲೇ ಒಂದು ಸ್ವಲ್ಪ ಲಾಭದಾಯಕವಾಗಿ ನಡೀತಾ ಇದೆ. ಮತ್ತು ನಾವು ಯುವಕರಿಗೆ ಏನು ಹೇಳ್ತೀನಿ ಅಂದರೆ, ಇದು ಬೆಂಗಳೂರು ಸುಮ್ಮನೆ ಅಷ್ಟು ದೂರ ಹೋಗಿ ಏನು ಸಂಬಳ ಜಾಸ್ತಿ ನಮಗೆ ಸಂಬಳ ಬೆಂಗಳೂರಲ್ಲಿ ಕೊಡಲ್ಲ. ಅದ್ರ ಬದಲು 1 ಎಕರೆ ಜಮೀನು ಇಟ್ಕೊಂಡು ನಾವು ಹಳ್ಳಿ ಕಡೆನೇ ತಂದೆ ತಾಯಿ ಮುಂದೆ ಕೂಡ ನಾವು ಈ ಥರ ಒಂದು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಡಿಮೆ ಸಂಬಳ, ಬೆಂಗಳೂರಲ್ಲಿ ಸಂಬಳ ಕಡಿಮೆ ಇರುತ್ತೆ. ಇಲ್ಲಿ ನಮ್ಮ ಹೈನುಗಾರಿಕೆ ಮಾಡಿದ್ರೆ ನಮಗೆ ತುಂಬ ಲಾಭದಾಯಕವಾಗಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯುವಕರು ಇದ್ದಾರೆ ನಮ್ಮ ಸುತ್ತಮುತ್ತ, ನಮ್ಮ ಹಾಸನ ಡಿಸ್ಟಿಕ್ಕಲ್ಲಿ ಯಾರು ಯುವಕರಿದ್ದಾರೆ ಅವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲೋ ಐಡ್ಲಾಗಿ ಇರೋ ವಿದ್ಯಾರ್ಥಿಗಳಿಗೆ, ಐಡ್ಲಾಗಿ ಯಾರು ಇರ್ತೀರಾ ಅವರಿಗೆ ನಾನು ತುಂಬ ಸಪೋರ್ಟ್ ಮಾಡ್ತೀನಿ. ಮರಿಗಳು ನಮ್ಮ ಹತ್ರ ನಾಟಿ ಕೋಳಿ ಮರಿಗಳು ಕೂಡ ಸಿಗುತ್ತೆ. ಆಮೇಲೆ ಟ್ರೈನಿಂಗ್ ಕೂಡ ನಾನೇ ಕೊಡ್ತಾ ಇದ್ದೀನಿ. ನಾಟಿ ಕೋಳಿ ಟ್ರೈನಿಂಗ್ ನಾನೇ ಕೊಡ್ತೀನಿ. ಇದ್ರಾಗೆ ಲಾಭ ಇದೆ ಅಂತ ನಾನು ಹೇಳ್ತೀನಿ. ಆದರೂ ಆಗಲಿ, ಮನಸ್ಸು ಇದ್ದರೆ ಕಷ್ಟ ಹೀಗಲೇರಿದ್ದರೆ ಎಂತಹ ಕೆಲಸವೂ ಕೂಡ ಜೀವನ ನಡೆಸಲು ಸುಲಭವೆನಿಸಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂಬುದಕ್ಕೆ ಈ ಯುವಕ ಸಾಕ್ಷಿಯಾಗಿದ್ದಾನೆ. ಸಾಮಾನ್ಯವಾಗಿ ಹುಟ್ಟುಹಬ್ಬ ಎಂದರೆ ಕೇಕ್ ಕತ್ತರಿಸುವುದು, ಸಿಹಿ ಹಂಚುವುದು, ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ಸಹಜ.
ಆದರೆ ಇಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪದಾಧಿಕಾರಿಗಳು ಹುಟ್ಟುಹಬ್ಬವನ್ನೇ ಸ್ವಚ್ಛತಾ ಅಭಿಯಾನಕ್ಕೆ ವೇದಿಕೆಯನ್ನಾಗಿ ಮಾಡಿಕೊಂಡು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಸರ್ಕಾರಿ ನೌಕರರ ಭವನದ 3 ಮಳಿಗೆಗಳಲ್ಲಿ ತ್ಯಾಜ್ಯವನ್ನ ತೆರವುಗೊಳಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಆಚರಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಟಿ ರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಈ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಹುಟ್ಟುಹಬ್ಬದಂದು ಕೇಕ್ ಕತ್ತರಿಸುವ ಮೊದಲು ಸಂಘದ ಭವನದ ಕೆಳ ಅಂತಸ್ತಿನಲ್ಲಿದ್ದ ಗಲೀಜು, ತ್ಯಾಜ್ಯ ಹಾಗೂ ಹಲವು ದಿನಗಳಿಂದ ಸಂಗ್ರಹವಾಗಿದ್ದ ಕಸವನ್ನ ಜಿಲ್ಲಾ ಹಾಗೂ ರಾಜ್ಯ ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಸಿಬ್ಬಂದಿಯ ಸಹಕಾರದೊಂದಿಗೆ ತೆರವುಗೊಳಿಸಲಾಯಿತು. ಬಳಿಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕುರಿತು ಮಾತನಾಡಿದ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ಹುಟ್ಟುಹಬ್ಬ ಎನ್ನುವುದು ವೈಯಕ್ತಿಕ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು. ನಾವು ಕೆಲಸ ಮಾಡುವ ಹಾಗೂ ಸಮಾಜಕ್ಕೆ ಸೇರಿದ ಸ್ಥಳವನ್ನು ಸ್ವಚ್ಛವಾಗಿಡುವುದು ಕೂಡ ನಮ್ಮ ಜವಾಬ್ದಾರಿ. ಹೀಗಾಗಿ ಈ ಬಾರಿ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಲು ನಿರ್ಧರಿಸಿದೆವು ಎಂದು ಹೇಳಿದರು. ಖಾಲಿ ಜಾಗದಲ್ಲಿರುವಂತದ್ರಲ್ಲಿ ಗಲೀಜನ್ನು ಕಂಡು ಇಲ್ಲಿರುವಂತಹ ಅಸಹ್ಯವಾದ ವರ್ತನೆಗಳನ್ನು ನೋಡಿದಂತ ನಾವು ಎಲ್ಲರೂ ಸೇರಿ ಆತ್ಮೀಯರು ಈ ದಿನ ಇದನ್ನು ಸ್ವಚ್ಛತೆ ಮಾಡುವುದರ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಈ ಒಂದು ಹುಟ್ಟುಹಬ್ಬ ಆಚರಣೆ ವಿಶೇಷವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ 3 ಮಳಿಗೆಯಲ್ಲಿರುವಂಥ ಎಲ್ಲ ಗಲೀಜನ್ನು ಕ್ಲೀನ್ ಮಾಡಿಸಿ ಸ್ವಚ್ಛಗೊಳಿಸಿ ಎಲ್ಲರೂ ಸೇರಿ ನಮ್ಮ ನಗರಸಭೆಯಲ್ಲಿರುವ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರ ಒಂದು ಕ್ಲೀನಿಂಗ್ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಕ್ಲೀನ್ ಮಾಡೋದ್ರ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಲವಾರು ದಿನಗಳಿಂದ ಇಲ್ಲಿ ಗಲೀಜಿತ್ತು, ಒಳಗಡೆ ಹೋಗೋಕ್ಕಾಗ್ತಿಲ್ಲ, ಸ್ಮೆಲ್ ಇದೆ, ಹಲವಾರು ಅನೈತಿಕ ಚಟುವಟಿಕೆಗಳು, ಡ್ರಿಂಕ್ಸ್ ಬಾಟ್ಲುಗಳು ಎಲ್ಲ ಇದ್ದಾವೆ. ಇದು ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿರುವಂಥ ವಿಷಯವನ್ನು ಮುಖ್ಯ ರಸ್ತೆಯಲ್ಲಿರುವುದರಿಂದ ಎಲ್ಲ ನೌಕರರು ಇದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹಲವಾರು ವರ್ಷಗಳಿಂದ ಈ ಒಂದು ಸಂಘ ಬಿಲ್ಡಿಂಗ್ ಇಲ್ಲಿದೆ, ಭವನ ಇದೆ. ನಾನು ಸಹ ಇಲ್ಲಿ ಕ್ರೀಡಾ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾವೆಲ್ಲ ಆತ್ಮೀಯ ಸ್ನೇಹಿತರು ಇಲ್ಲಿ ಬರ್ತ್ಡೇ ಮಾಡಕ್ಕೆ ಬಂದಾಗ ಇದನ್ನು ನೋಡಿದಂಥ ಎಲ್ಲರೂ ತಕ್ಷಣವಾಗಿ ಇದನ್ನು ಕ್ಲೀನ್ ಮಾಡಿಸಿ ನಂತರ ಬರ್ತ್ಡೇ ಮಾಡಬೇಕು ಅಂತ ಆಲೋಚನೆ ಮಾಡಿ ನಾವು ಕೃಷ್ಣೇಗೌಡರದ ಜಿಲ್ಲಾಧ್ಯಕ್ಷರ ಕೃಷ್ಣೇಗೌಡರಿಗೆ ಸಹ ಫೋನ್ ಮಾಡಿದ್ದೆ. ಅವರ ಕಾರಣಾಂತರದ ಫೋನ್ ರಿಸೀವ್ ಮಾಡಿಲ್ಲ. ಇದು ಸ್ವಚ್ಛತೆ ಮಾಡೋದ್ರ ಮೂಲಕ ವಿಶೇಷವಾಗಿ ಬರ್ತ್ಡೇ ಆಚರಣೆ ಮಾಡಬೇಕು ಅಂತಿದ್ದೀವಿ. ಜೊತೆಯಲ್ಲಿ ಇದು ಒಂದು ಕಗ್ಗಂಟಾಗಿ ಉಳಿದಿದೆ ಅಂತ ನಮ್ಮ ಭಾವನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಅನುಮತಿಯನ್ನು ಪಡೆದು ಅದರ ಮಾಹಿತಿಯನ್ನು ನೀಡಿ ಮೇಲ್ಗಡೆ ಸೀಟು ಹಾಕಿದ್ದಾರೆ. ಅನಂತರ ಒಂದು ಫಸ್ಟ್ ಫ್ಲೋರಲ್ಲಿರುವಂಥ ಮೀಟಿಂಗ್ ಹಾಲ್ನು ಸಹ ಸ್ವಚ್ಛತೆಗೊಳಿಸಿ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ. ಕೆಳ ಹಂತದಲ್ಲಿರುವಂಥ ಈ ಮಳಿಗೆ ಎಲ್ಲರ ಕಣ್ಣಿಗೆ ಕಾಣುವಂಥ ಜಾಗವನ್ನು ಇವರು ಯಾವುದೇ ರೀತಿಯಾದಂಥ ರೋಲಿ ಸೆಟ್ರ್ ಹಾಕ್ದಲೇ ಕ್ಲೀನು ಮಾಡಿಸ್ತಲೇ ಒಂದು ಸೀಟು ಹೊಡೆದಲೇ ಬಿಟ್ಟಿರೋದ್ರಿಂದ ಇಲ್ಲಿ ಕೆಲವರು ರಾತ್ರಿ ಹೊತ್ತು ಮಲಗ್ತಾರೆ, ಡ್ರಿಂಕ್ಸ್ ಮಾಡ್ತಾವ್ರೆ, ಮತ್ತು ಇಲ್ಲೇ ಎಲ್ಲ ಟಾಯ್ಲೆಟ್ ರೂಮ್ ಥರ ವ್ಯವಸ್ಥೆಯಾಗಿ ಉಪಯೋಗಿಸಿದ್ದಾರೆ. ಹಲವಾರು ವರ್ಷಗಳಿಂದ ಹಲವಾರು ಸರ್ಕಾರಿ ನೌಕರರ ಹೇಳಿಕೆಗೆ ತುಳಿತಿರುವಂಥ ಈ ಸರ್ಕಾರಿ ನೌಕರ ಭವನ ಈ ರೀತಿ ಆಗಿರೋದು ಎಲ್ಲ ಸರ್ಕಾರಿ ನೌಕರರಲ್ಲಿ ಒಂದು ಬೇಸರ ತಂದಿದೆ. ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಂಘದ ಎಲ್ಲ ಕಮಿಟಿ ಸದಸ್ಯರು, ನಿರ್ದೇಶಕರು, ಪದಾಧಿಕಾರಿಗಳು ಸಹ ಇದ್ರ ಬಗ್ಗೆ ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದನ್ನು ಮನಗಂಡಂತ ನಾವು ಈ ದಿನ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈಗೊಂಡು ಈ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತ ವಿನಂತಿಸ್ತೀವಿ. ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಜಿಪಿ ವಿಶ್ವನಾಥ್, ಜಿಲ್ಲಾ ಉಪಾಧ್ಯಕ್ಷ ಅನಂತರಾಜು, ಡಾಕ್ಟರ್ ಪಾರ್ಥೇಶ್, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ವರ, ಜಿಲ್ಲಾ ನ್ಯಾಯಾಂಗ ಇಲಾಖೆ ಅಧ್ಯಕ್ಷ ಬಿಆರ್ ರಮೇಶ್, ಸುರೇಶ್, ಪರಮೇಶ್, ಜಗದೀಶ್, ಯತೀಶ್, ದಿನೇಶ್, ರಾಜು ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸರ್ಕಾರಿ ನೌಕರರು, ಸ್ನೇಹಿತರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಹಾಸನ ನಗರದ ದ್ಯಾವಮ್ಮ ಬಡಾವಣೆ, ಚನ್ನಪಟ್ಟಣ ಹಾಗೂ ಬೊಮ್ಮನಾಯಕನಹಳ್ಳಿ ಬೈಪಾಸ್ ರಸ್ತೆ ಬಳಿ ಇರುವ
ಶ್ರೀ ದ್ಯಾವಮ್ಮ ದೇವಿ ಜಾತ್ರಾ ಪರಿವಾರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಬಂಡಿ ಹಬ್ಬವು ಶ್ರದ್ಧಾ ಭಕ್ತಿ ಭಾವ ಹಾಗೂ ಬಾಡೂಟದ ಸವಿರುಚಿಯೊಂದಿಗೆ ಸಂಭ್ರಮದಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಮೊದಲ ದಿನವಾದ ಆಗಸ್ಟ್ 7ರಂದು ರಾತ್ರಿ ಶ್ರೀ ದ್ಯಾವಮ್ಮ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವವು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಅಲಂಕೃತ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಕೊಂಡೊಯ್ಯಲಾಯಿತು. ಈ ವೇಳೆ ಭಕ್ತರು ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ತಮ್ಮ ಹರಕೆಗಳನ್ನು ತೀರಿಸಿದರು. ನಂತರ ದೇವಿರಮ್ಮನ ಗುಡಿಯ ಆವರಣದಲ್ಲಿ ಕೆಂಡೋತ್ಸವ ನಡೆಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಜಾತ್ರೆಯ ಅಂಗವಾಗಿ ಕುಟುಂಬಸ್ಥರು ಸಸ್ಯಾಹಾರಿ ವಿವಿಧ ಬಗೆಯ ತಿನಿಸುಗಳನ್ನು ಸಿದ್ಧಪಡಿಸಿ ದೇವಿಗೆ ನೈವೇದ್ಯ ಅರ್ಪಿಸಿದರು. ಬಂಡಿ ಹಬ್ಬದ 2ನೇ ದಿನವಾದ ಆಗಸ್ಟ್ 8ರಂದು ಶನಿವಾರ ಚನ್ನಪಟ್ಟಣ, ದ್ಯಾವಮ್ಮ ಬಡಾವಣೆ ಹಾಗೂ ಬೊಮ್ಮನಾಯಕನಹಳ್ಳಿ ಗ್ರಾಮಗಳಲ್ಲಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು. ಜಾತ್ರೆಯ ಅಂಗವಾಗಿ ನಡೆಯುವ ಬಾಡೂಟದಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಬಂಧು ಬಳಗ, ಸ್ನೇಹಿತರು ಹಾಗೂ ವಿವಿಧೆಡೆಯಿಂದ ಆಗಮಿಸಿದರು. ಮಧ್ಯಾಹ್ನದ ವೇಳೆಗೆ ಜನದಟ್ಟಣೆ ಹೆಚ್ಚಾಗಿದ್ದು 3 ಗ್ರಾಮಗಳಲ್ಲಿಯೂ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಹಾಸನದ ಪ್ರೈಡ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ PU ವಿದ್ಯಾರ್ಥಿ ಸಂತೋಷ್ ಜಿ ಅವರು ರಾಷ್ಟ್ರಮಟ್ಟದ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಹಾಸನ ಜಿಲ್ಲೆ ಹಾಗೂ ಪ್ರೈಡ್ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಶ್ರಯದಲ್ಲಿ ನಡೆದ 5ನೇ ನ್ಯಾಷನಲ್ ಜಾವೆಲಿನ್ ಸ್ಪರ್ಧೆ 2026ರ ಅಂಡರ್ 18 ಬಾಲಕರ ವಿಭಾಗದಲ್ಲಿ ಸಂತೋಷ್ ಜಿ ಅವರು 56.76 ಮೀಟರ್ ದೂರಕ್ಕೆ ಜಾವೆಲಿನ್ ಎಸೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರ ಪರಿಶ್ರಮ ಹಾಗೂ ಕಠಿಣ ತರಬೇತಿಯ ಮೂಲಕ ಗಮನಾರ್ಹ ಸಾಧನೆ ಮಾಡಿರುವ ಸಂತೋಷ್ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಅವರ ಈ ಸಾಧನೆ ಹಾಸನ ಜಿಲ್ಲೆ, ಕರ್ನಾಟಕ ಹಾಗೂ ಪ್ರೈಡ್ ಪದವಿ ಪೂರ್ವ ಕಾಲೇಜಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಸಂತೋಷ್ ಅವರ ಈ ಅದ್ಭುತ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ವಕೀಲ ನರೇಶ್, ಸಂಸ್ಥೆಯ ಕಾರ್ಯದರ್ಶಿಯಾದ ರೂಪೇಶ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಜೈರಾಮ್, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ನವೀನ್ ಕುಮಾರ್, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಗಸ್ಟ್ 14ರಂದು ಹಾಸನ ನಗರದ ಮಹಾವೀರ ವೃತ್ತದಲ್ಲಿ ಆಯೋಜಿಸಿರುವ
ಅಖಂಡ್ ಭಾರತ್ ಕಾರ್ಯಕ್ರಮದ ಪೋಸ್ಟರ್ ಅನ್ನ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು, ದೇಶದ ಏಕತೆ, ಅಖಂಡತೆ ಹಾಗೂ ರಾಷ್ಟ್ರೀಯ ಚಿಂತನೆಗಳನ್ನ ಜನರಲ್ಲಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಆಗಸ್ಟ್ 14ರಂದು ಸಂಜೆ 6:30ಕ್ಕೆ ಮಹಾವೀರ ವೃತ್ತದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮನವಿ ಮಾಡಲಾಯಿತು. ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ಹಾಗೂ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಮಂಗಳೂರು ಇವರ ಅನುಮತಿಯೊಂದಿಗೆ ಹಾಸನ ತಂಡದ ವತಿಯಿಂದ ಪ್ರಥಮ ವರ್ಷದ ಪುರುಷ ಹಾಗೂ ಮಹಿಳಾ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಮತ್ತು ಮಾಸ್ಟರ್ಸ್ ವಿಭಾಗದ ಪವರ್ ಲಿಫ್ಟಿಂಗ್ ಹಾಗೂ 3ನೇ ವರ್ಷದ ಬೆಂಚ್ ಪ್ರೆಸ್ ಹಾಗೂ ಜಿಲ್ಲಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಸೆಪ್ಟೆಂಬರ್ 5 ಮತ್ತು 6ರಂದು ಆಯೋಜಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ಸಂಸ್ಥಾಪಕ ಕಾರ್ಯದರ್ಶಿ ಹನುಮಂತೇಗೌಡ ತಿಳಿಸಿದರು. ಗೋಷ್ಠಿಯಲ್ಲಿ ಮಾತನಾಡಿದ ಹಾಸನ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹನುಮಂತೇಗೌಡ, ಸೆಪ್ಟೆಂಬರ್ 5ರಂದು ಬೆಂಚ್ ಪ್ರೆಸ್ ಮತ್ತು 6ರಂದು ಪವರ್ ಲಿಫ್ಟಿಂಗ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ಸ್ಪರ್ಧೆ ನಡೆಯಲಿದ್ದು, ಪ್ರತಿ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳಿಗೆ ಆಕರ್ಷಕ ಮೆಡಲ್ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು. ಪುರುಷ ಮತ್ತು ಮಹಿಳೆಯರ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮಾಸ್ಟರ್ ಪ್ರತ್ಯೇಕ ಜಿಲ್ಲಾ ಬೆಸ್ಟ್ ಲಿಫ್ಟಿಂಗ್ ಅವಾರ್ಡ್ ನೀಡಲಾಗುವುದು ಎಂದರು. ಸಂಸ್ಥೆಯ ಗೌರವಾಧ್ಯಕ್ಷ KM ಶ್ರೀನಿವಾಸ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ನಡೆಸುವ ಇರಾದೆ ಇದೆ. ಎಲ್ಲ ವರ್ಗದವರು ಭಾಗಿಯಾಗಬೇಕು. ಎಲ್ಲರಿಗೂ ಉನ್ನತ ಅವಕಾಶ ಸಿಗಲಿದೆ. ಸಂಸ್ಥೆಗೆ ಯಾವುದೇ ಸರ್ಕಾರಿ ಅನುದಾನ ಇಲ್ಲದೆ, ಸ್ವಂತ ಬಿಲ್ಡಿಂಗ್ ಇಲ್ಲದೆಯೂ ಉತ್ತಮ ಕೆಲಸ ಮಾಡುತ್ತಿದ್ದು, ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಈ ವರ್ಷ ನಾವು ಮಾಡ್ತಿರೋ ಹಾಗೆ ಈ ವರ್ಷ ಕೂಡ ಫಸ್ಟ್ ಇಯರ್ ಮೆನ್ ಅಂಡ್ ವುಮೆನ್ ಸೀನಿಯರ್ ಸಬ್ ಜೂನಿಯರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸೀನಿಯರ್ ಮತ್ತೆ ಜೂನಿಯರ್ ಮಾಸ್ಟರ್ಸ್ ಪವರ್ ಲಿಫ್ಟಿಂಗ್ ಇದು 3ನೇ ವರ್ಷ ನಾವು ಬೆಂಚ್ ಪ್ರೆಸ್ ಚಾಂಪಿಯನ್ ಆಯೋಜನೆ ಮಾಡಿದ್ವಿ. ಹಾಗೆ ಪವರ್ ಲಿಫ್ಟಿಂಗ್ 1ನೇ ವರ್ಷ ನಾವು ಮಾಡ್ತಾ ಇದ್ದೀವಿ. ಆ ವಿಚಾರವಾಗಿ ನಾವು ನಿಮ್ಗಳ ಒಂದು ಸಹಕಾರದೊಂದಿಗೆ ನಾವು ಮಾಡಬೇಕಂತ ಬಂದಿದ್ವಿ. ಇದರ ಪೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಕುಮಾರ್, ಸಂಸ್ಥೆಯ ಪದಾಧಿಕಾರಿಗಳಾದ ಸಂತೋಷ್ ಶೆಟ್ಟಿ, ಅಶ್ವಥ್, ಧರ್ಮ, ಶಿವಸ್ವಾಮಿ ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಬೇಲೂರಿನ 1430 ಬಗರ್ ಹುಕುಂ ಪ್ರಕರಣ ಸಿಐಡಿಗೆ ವಹಿಸಿರುವುದಕ್ಕೆ ಮಾಜಿ ಸಚಿವ ಬೇಶಿವರಾಮ್ ವಿರೋಧ. ಪೊಲೀಸ್ ತನಿಖೆ ಸಾಕು, ಸಿಐಡಿ ತನಿಖೆ ಹಿಂಪಡೆಯುವಂತೆ ಬೇಶಿವರಾಮ್ ಒತ್ತಾಯ. ಸಿಐಡಿ ತನಿಖೆಯಿಂದ ರೈತರಲ್ಲಿ ಆತಂಕ ಸೃಷ್ಟಿ, ಪದೇ ಪದೇ ನೋಟಿಸ್ ನೀಡಲಾಗುತ್ತಿದೆ ಎಂದು ಆರೋಪ. ರೈತರನ್ನ ಅಪರಾಧಿಗಳಂತೆ ಬಿಂಬಿಸಬೇಡಿ ಎಂದು ಜಿಲ್ಲಾಡಳಿತಕ್ಕೆ ಮಾಜಿ ಸಚಿವರ ಆಗ್ರಹ. ಮಹಾರಾಜ ಪಾರ್ಕ್ನಲ್ಲಿ ಹಾವಿನೊಂದಿಗೆ ಯುವಕನ ಕಪಿಚೇಷ್ಟೆ. ಪಾರ್ಕ್ನಲ್ಲಿ ಕಾಣಿಸಿಕೊಂಡ ಹಾವನ್ನ ಹಿಡಿದು ಆಟವಾಡಿದ ಯುವಕನ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಸಾರ್ವಜನಿಕರು. ಹಾವಿನೊಂದಿಗೆ ಆಟವಾಡುವುದು ಅಪಾಯಕಾರಿ ಎಂದು ಸಾರ್ವಜನಿಕರ ಎಚ್ಚರಿಕೆ. ಹಾಸನದ ಗವೆನಹಳ್ಳಿ ಬೈಪಾಸ್ ಬಳಿ ರೈಲಿಗೆ ಸಿಲುಕಿ ವೃದ್ಧ ಸಾವು. ರೈಲು ಹಳಿ ದಾಟುವ ವೇಳೆ ಘಟನೆ ನಡೆದಿರಬಹುದೆಂಬ ಶಂಕೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರ ಭೇಟಿ, ಪರಿಶೀಲನೆ. ಮೃತರ ಗುರುತು ಪತ್ತೆಗೆ ಪೊಲೀಸರ ಕ್ರಮ. ಘಟನೆ ಕುರಿತು ರೈಲ್ವೆ ಪೊಲೀಸರಿಂದ ತನಿಖೆ ಮುಂದುವರಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.